ಅಸ್ಲಾಮಲೈಕುಂ, ನಮಸ್ಕಾರ. ತಾಲೂಕಿನ ಸಮಸ್ತ ಜನತೆಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದೇ ರೀತಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡುತ್ತೇನೆ. ಇವತ್ತು ನಾನು ಈ ವಿಡಿಯೋ ಮುಖಾಂತರ ಏನು ವಿಚಾರ ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಮೈನು ಅಪ್ಪು ಎಂಬ ಹೆಸರಿನ ನನ್ನ ಮುಖಪುಟ ಇದೆ, ಫೇಸ್ಬುಕ್ ಅಕೌಂಟ್ ಇದೆ. ಈ ಅಕೌಂಟಲ್ಲಿ ಸಬ್ ಪೇಜ್ ಆಗಿ ಸಾಕ್ಷಿ ಟಿವಿ ಕನ್ನಡ ಮಾನ್ವಿ ಎಂಬ ಒಂದು ಪೇಜ್ ಇದೆ. ಕಳೆದ ಮಾರ್ಚ್ 13ರಂದು ಒಂದು ಮಾನಿಟೈಸೇಷನ್ ಹೆಸರಲ್ಲಿ ಮೆಟಾ ಕಂಪನಿಯ ಒಂದು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಯಾವ ರೀತಿ ಅಂದರೆ, ಮಾನಿಟೈಸೇಷನ್ ಹೆಸರಲ್ಲಿ ನನಗೆ ಮೆಸೇಜ್ ಬಂದಿದೆ, ನೋಟಿಫಿಕೇಶನ್ ಬಂತು, ಅದನ್ನು ಕ್ಲಿಕ್ ಮಾಡಿದೆ. ಕಂಪ್ನಿಯವರು ಮೆಸೇಜ್ ಮಾಡಿದ್ದಾರೆ, ಅದಕ್ಕೆ ರಿಪ್ಲೈ ಮಾಡಬೇಕನ್ನೋ ಉದ್ದೇಶದಿಂದ ನಾನು ಮೂವ್ ಆದೆ. ಆದರೆ 13,000 ಫಾಲೋವರ್ಸ್ ಇರುವಂಥ ಸಾಕ್ಷಿ ಟಿವಿ ಕನ್ನಡ ಮಾನ್ವಿ ಪೇಜ್ ಹೋಗಾ ಶಾಬಾ ಅಂತೇಳಿ ಎಡಿಟ್ ಮಾಡಿದ್ದಾರೆ. ಅದರಲ್ಲಿ 13,000 ಫಾಲೋವರ್ಸ್ ಕಂಪ್ಲೀಟು ಡಿಲೀಟ್ ಮಾಡಿದ್ದಾರೆ. ಅದು ಯಾಕೆ ಮಾಡಿದ್ದಾರೋ ಏನೋ ಗೊತ್ತಿಲ್ಲ. ಆದರೆ ನನಗನ್ಸುತ್ತೆ, ಇಲ್ಲಿ ನನ್ನ ಸಹಿಸಿಕೊಳ್ಳಲಾಗದವರೇ ಈ ಒಂದು ಕೃತ್ಯ ಮಾಡಿದ್ದಾರೆ ಅನ್ನೋದನ್ನು ವ್ಯಕ್ತ ಆಗುತ್ತೆ. ಹಾಗಾಗಿ ನನ್ನ ಸಪೋರ್ಟ್ ಮಾಡಿ ಇಷ್ಟು ದಿನ ನನ್ನ ಬೆಂಬಲಿಸಿದ ಎಲ್ಲ ನನ್ನ ವೀಕ್ಷಕ ವರ್ಗಕ್ಕೆ ಮನವಿ ಏನಪ್ಪ ಅಂದರೆ, ಸಾಕ್ಷಿ ಟಿವಿ ಕನ್ನಡ ಮಾನ್ವಿ ಎಂಬ ಹೆಸರಿನಲ್ಲಿ ಮೈನು ಅಪ್ಪು ಎಂಬ ಹೆಸರಿನಲ್ಲಿ ಅಕೌಂಟಲ್ಲಿ ಸಬ್ ಪೇಜನ್ನು ಮಾಡಿದ್ದೇನೆ. ಅದನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ದೈನಂದಿನ ವಿಚಾರಗಳನ್ನು, ಸ್ಥಳೀಯ ಅಪ್ಡೇಟನ್ನು ಕೊಡುತ್ತೇನೆ. ಅದನ್ನು ವೀಕ್ಷಿಸಬಹುದೆಂಬ ಒಂದು ವಿಚಾರವನ್ನು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡುತ್ತೇನೆ. ಹಾಗಾಗಿ ಸಾಕಷ್ಟು ಜನ ಫಾಲೋ ಮಾಡಿ, ಶೇರ್ ಮಾಡಿ, ಯಾವುದಾದ್ರೂ ವಿಚಾರಗಳು ಒಳ್ಳೆಯದಾದರೆ ಅದನ್ನು ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡುತ್ತೇನೆ. ಇನ್ನೊಂದು ವಿಚಾರ ಏನಂದರೆ, ಕಳೆದ 7-8 ವರ್ಷಗಳಿಂದ ನಾನು ಸಾಕ್ಷಿ ಟಿವಿ ಕನ್ನಡ ಮಾನ್ವಿ ಎಂಬ ಒಂದು ಕೇಬಲ್ ಟಿವಿಯನ್ನು ನಡೆಸ್ತಾ ಇದ್ದೇನೆ. ಚಾನೆಲ್ ನಂಬರ್ 191 ಯು ಡಿಜಿಟಲ್ ಅನ್ನೋ ನೆಟ್ವರ್ಕಲ್ಲಿ ಚಾನೆಲ್ ಟಿವಿಯಲ್ಲಿ ಕೂಡ ಬರುತ್ತಿದೆ. ಅದೇ ರೀತಿ ಯೂಟ್ಯೂಬ್ನಲ್ಲೂ ಕೂಡ ಸಾಕ್ಷಿ ಟಿವಿ ಕನ್ನಡ ಮಾನ್ವಿ ಎಂಬ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ, ಫಾಲೋ ಅಪ್ ಮಾಡ್ತಾ ಇದ್ದಾರೆ, ಬೆಂಬಲಿಸ್ತಾ ಇದ್ದಾರೆ. ಹಾಗಾಗಿ ಈ ಪೇಜನ್ನು ಮುಖಪುಟ ಫೇಸ್ಬುಕ್ ಪೇಜನ್ನು ಮತ್ತೆ ಫಾಲೋ ಮಾಡಿ ಎಂಬ ಒಂದು ವಿಚಾರವನ್ನು ಹೇಳಕ್ಕೆ ಇಷ್ಟಪಡುತ್ತೇನೆ. ನಮಸ್ಕಾರ.